ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಇಂಗ್ಲಿಷ್ ವಿತ್ ವನಿತಾ. ಈ ವಿಡಿಯೋನಲ್ಲಿ ನಾವು ಮಕ್ಕಳ ಜೊತೆ ಮಾತಾಡುವ 25 ಇಂಪಾರ್ಟೆಂಟ್ ಆದ ಇಂಗ್ಲಿಷ್ ವಾಕ್ಯಗಳನ್ನು ನೋಡೋಣ, ಪ್ರಾಕ್ಟೀಸ್ ಮಾಡೋಣ ಬನ್ನಿ. ಓಕೆ, ನಿಮಗೆ ಮಕ್ಕಳಿದ್ರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಮಕ್ಕಳ ಜೊತೆ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ದೆನ್ ಮಕ್ಕಳಿಗೆ ನೀವು ಕೂಡ ಇಂಗ್ಲಿಷ್ನ ಕಲಿಸ್ಬೋದು. ಲೆಟ್ಸ್ ಬಿಗಿನ್. ನಂಬರ್ 1 ಇನ್ ಅ ಲಿಸ್ಟ್ ಇಸ್ ಎಲ್ಲಿಗೆ ಹೋಗ್ತಿದ್ಯಾ. ಇದನ್ನ ಇಂಗ್ಲಿಷ್ನಲ್ಲಿ ಹೇಗೆ ಕೇಳ್ತೀರಿ? ಈಗ ನಮ್ಮ ಮಕ್ಕಳು ಎಲ್ಲಾದರೂ ಓಡೋಗ್ತಾ ಇರ್ತಾರಲ್ವಾ, ಆಗ ಎಲ್ಲಿಗೆ ಹೋಗ್ತಿದ್ಯಾ ಪಾಪು ಅಂತ ಕೇಳ್ತೀರಲ್ವಾ, ಇದನ್ನ ಇಂಗ್ಲಿಷ್ನಲ್ಲಿ ಹೇಗೆ ಹೇಳ್ತೀರಾ? ವೇರ್ ಆರ್ ಯು ಗೋಯಿಂಗ್, ವೇರ್ ಆರ್ ಯು ಗೋಯಿಂಗ್ ವಿಕಾಸ್ ಅಂತ ಹೆಸರಿಟ್ಟು ಕೂಡ ಕರಿಬೋದು. ಓಕೆ, ಅದನ್ನು ಮುಟ್ಬೇಡ, ಏನಾದರೂ ಮುಟ್ತಿದ್ರೆ ಅದನ್ನು ಮುಟ್ಬೇಡ ಅನ್ನೋದಕ್ಕೆ ಡೋಂಟ್ ಟಚ್ ದಾಟ್, ಡೋಂಟ್ ಟಚ್ ದಾಟ್. ಬಾಯಲ್ಲಿ ಏನು ಇಟ್ಕೊಂಡಿದ್ಯಾ, ಇದನ್ನ ನಾವು ಯಾವಾಗಲೂ ಕೇಳ್ತೀರಿ. ಏನಾದರೂ ಬಾಯಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಬಾಯಲ್ಲಿ ಏನು ಇಟ್ಕೊಂಡಿದ್ಯಾ ತೋರಿಸು ಅಂತ ಕೇಳ್ತೀರಲ್ವ, ಇದನ್ನ ಇಂಗ್ಲಿಷ್ನಲ್ಲಿ ಹೇಗೆ ಹೇಳ್ತೀರಾ ಹೇಳಿ ನೋಡೋಣ. ಟೈಪ್ ಮಾಡಿ ನೀವು ಕಮೆಂಟ್ಸ್ನಲ್ಲಿ. ಕರೆಕ್ಟ್. ವಾಟ್ ಈಸ್ ದೇರ್ ಇನ್ ದ ಮೌತ್, ವಾಟ್ ಈಸ್ ದೇರ್ ಇನ್ ದ ಮೌತ್, ಆರ್ ವಾಟ್ ಡಿಡ್ ಯು ಪುಟ್ ಇನ್ ಟು ದ ಮೌತ್, ವಾಟ್ ಡಿಡ್ ಯು ಪುಟ್ ಇನ್ ಟು ಮೌತ್ ಅಂತಲೂ ಕೇಳ್ಬೋದು. ಓಕೆ, ಈ ರೀತಿಯಾಗಿ ನೀವು ಕೂಡ ಈಸಿಯಾಗಿ ಇಂಗ್ಲಿಷನ್ನು ಕಲಿಬೇಕಾ? ಹಾಗಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದು ನಿನಗೂ ಬೇಕಾ, ಇದು ನಿನಗೂ ಬೇಕಾ ಅಂತ ಕೇಳ್ತೀರಲ್ವ, ಏನಾದರೂ ಬೇಕಾ ಅಂತ ಹೇಳೋದಕ್ಕೆ ಯು ಆಲ್ಸೋ ವಾಂಟ್ ದಿಸ್, ಯು ಆಲ್ಸೋ ವಾಂಟ್ ದಿಸ್. ನೆಕ್ಸ್ಟ್ ಒನ್, ಬೇಗ ಬಾಯಿಲಿ, ಬಾಯಿಲಿ ಬೇಗ ಅಂತ ಹೇಳ್ತೀರಲ್ವಾ, ಕಮ್ ಹಿಯರ್ ಕ್ವಿಕ್ಲಿ, ಕಮ್ ಹಿಯರ್ ಕ್ವಿಕ್ಲಿ ಅಂತ ಹೇಳ್ಬೋದು. ಹೋಮ್ವರ್ಕ್ ಮುಗಿಸಿದ್ಯಾ, ಹೋಮ್ವರ್ಕ್ ಮುಗಿಸಿಲ್ಲ ಅಂದರೆ ಹೋಮ್ವರ್ಕ್ ಮುಗಿಸಿದ್ಯಾ ನೀನು ಅಂತ ಕೇಳ್ತೀರಲ್ವಾ, ಡಿಡ್ ಯು ಫಿನಿಶ್ ಯೋರ್ ಹೋಮ್ವರ್ಕ್, ಡಿಡ್ ಯು ಫಿನಿಶ್ ಯೋರ್ ಹೋಮ್ವರ್ಕ್. ಹೋಮ್ವರ್ಕ್ ಮಾಡಿಲ್ವಾ, ಹೋಮ್ವರ್ಕ್ ಮಾಡಿಲ್ವಾ ಇನ್ನೂ ನೀನು ಅಂತ ಕೇಳ್ತೀರಲ್ವಾ, ಡಿಡ್ಂಟ್ ಯು ಡೂ ಯೋರ್ ಹೋಮ್ವರ್ಕ್, ಡಿಡ್ಂಟ್ ಯು ಡೂ ಹೋಮ್ವರ್ಕ್. ಏನಾದರೂ ತೀಟೆ ಮಾಡ್ತಿದ್ರೆ ಇಲ್ಲ ನಾಟಿ ಥಿಂಗ್ಸ್ ಏನಾದರೂ ಮಾಡ್ತಿದ್ರೆ ಯಾಕೆ ಹೀಗೆ ಮಾಡ್ತಿದ್ಯಾ, ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ಕೇಳ್ತಿರಲ್ವಾ, ಇದನ್ನ ಇಂಗ್ಲೀಷ್ನಲ್ಲಿ ವೈ ಆರ್ ಯು ಡೂಯಿಂಗ್ ಲೈಕ್ ದಿಸ್, ವೈ ಆರ್ ಯು ಡೂಯಿಂಗ್ ಲೈಕ್ ದಿಸ್ ಅಂತ ಕೇಳ್ಬೋದು. ಬುಕ್ನಲ್ಲಿ ಏನಾದರೂ ಗೀಚ್ತಾ ಇದ್ರೆ ಬುಕ್ನಲ್ಲಿ ಗೀಚ್ಬೇಡ, ಬುಕ್ನಲ್ಲಿ ಗೀಚ್ಬೇಡ. ಡೋಂಟ್ ಸ್ಕ್ರಿಬಲ್ ಇನ್ ಯೋರ್ ಬುಕ್, ಡೋಂಟ್ ಸ್ಕ್ರಿಬಲ್ ಇನ್ ಯೋರ್ ಬುಕ್ ಅಂತ ಹೇಳ್ತೀರಿ. ಡ್ಯಾಡಿನ ಕರಿ, ಡ್ಯಾಡಿನ ಕರಿ ಅಂತ ಹೇಳ್ತಿರಲ್ವಾ, ಅದಕ್ಕೆ ಇಂಗ್ಲೀಷ್ನಲ್ಲಿ ಕಾಲ್ ಡ್ಯಾಡಿ, ಕಾಲ್ ಡ್ಯಾಡಿ. ನೀನು ಅಲ್ಲಿ ಏನು ಮಾಡ್ತಿದ್ಯಾ, ನೀನು ಅಲ್ಲಿ ಏನು ಮಾಡ್ತಿದ್ಯಾ, ಇದನ್ನ ವಾಟ್ ಆರ್ ಯು ಡೂಯಿಂಗ್ ದೇರ್, ವಾಟ್ ಆರ್ ಯು ಡೂಯಿಂಗ್ ದೇರ್ ಅಂತ ಹೇಳ್ಬೋದು. ಬಂದೇ ಇರು, ಇಲ್ಲ ನಾನು ಬಂದೇ ಇರು ನಿನಗೆ ಅಂತ ಕೋಪದಲ್ಲಿ ಹೇಳ್ತೀರಲ್ವಾ ಮಕ್ಕಳಿಗೆ, ಸೊ ಅದನ್ನ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀರಾ? ವೇಟ್, ಐ ಆಮ್ ಕಮಿಂಗ್, ವೇಟ್, ಐ ಆಮ್ ಕಮಿಂಗ್ ನಾವ್. ಕೋಪ ಮಾಡ್ಕೋಬೇಡ, ಏನಾದರೂ ಕೋಪ ಮಾಡ್ಕೊಂಡಿದ್ರೆ ಕೋಪ ಮಾಡ್ಕೋಬೇಡ ಅಂತ ಹೇಳ್ತೀರಲ್ಲ, ಡೋಂಟ್ ಗೆಟ್ ಆ್ಯಂಗ್ರಿ, ಡೋಂಟ್ ಗೆಟ್ ಆ್ಯಂಗ್ರಿ. ಸಾರಿ ಇವತ್ತು ಲೇಟ್ ಆಯಿತು, ನೀವೇನಾದರೂ ಲೇಟಾಗಿ ಬಂದಿದ್ರೆ ಮನೆಗೆ ಸಾರಿ ಇವತ್ತು ಲೇಟ್ ಆಯಿತು ಪಾಪು ಅಂತ ಹೇಳ್ತೀರಲ್ವಾ, ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ಬೋದು? ಐ ಆಮ್ ಲೇಟ್ ಟುಡೇ, ಸಾರಿ ಐ ಆಮ್ ಲೇಟ್ ಟುಡೇ. ಸಾರಿ ಇವತ್ತು ಇದನ್ನ ತಗೋ, ಇದನ್ನ ತಗೋ. ಟೇಕ್ ಇಟ್, ಟೇಕ್ ಇಟ್. ಅಳಬೇಡ, ಅಳಬೇಡ. ಇಫ್ ಎನಿವನ್ ಇಸ್ ಕ್ರೈಯಿಂಗ್ ಡೋಂಟ್ ಕ್ರೈ, ಡೋಂಟ್ ಕ್ರೈ ಅಂತ ಹೇಳ್ಬೋದು. ಸಾಕಾ, ಸಾಕಾ, ಇದು ಸಾಕಾ ನಿನಗೆ, ಇಸ್ ಇಟ್ ಎನಫ್, ಇಸ್ ಇಟ್ ಎನಫ್. ನೆಕ್ಸ್ಟ್ ಒನ್, ಹೋಗಿ ಮಲ್ಕೋ. ಇವಾಗ ಏನಾದರೂ ನಿಮ್ಮ ಮಕ್ಕಳು ಮಲ್ಕೊಂಡಿಲ್ಲ ಅಂದರೆ ಹೋಗಿ ಮಲ್ಕೋ ಹೋಗು ಅಂತ ಹೇಳ್ತೀರಲ್ವಾ, ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀರಾ? ಗೋ ಆ್ಯಂಡ್ ಸ್ಲೀಪ್, ಗೋ ಆ್ಯಂಡ್ ಸ್ಲೀಪ್. ನೀನು ಕ್ಲಾಸ್ನಲ್ಲಿ ಪಾಠ ಗಮನ ಕೊಟ್ಟು ಕೇಳಬೇಕು. ಏನಾದರೂ ಕ್ಲಾಸ್ನಲ್ಲಿ ಪಾಠ ಗಮನ ಕೊಟ್ಟು ಕೇಳಿಲ್ಲ ಅಂದರೆ ನೀನು ಪಾಠನ ಗಮನ ಕೊಟ್ಟು ಕೇಳ್ಬೋದು ಅಂತ ಹೇಳೋದಕ್ಕೆ ಯು ಶುಡ್ ಅಬ್ಸರ್ವ್ ಕ್ಲಾಸ್ ಪ್ರಾಪರ್ಲಿ, ಯು ಶುಡ್ ಅಬ್ಸರ್ವ್ ಕ್ಲಾಸ್ ಪ್ರಾಪರ್ಲಿ. ಇವತ್ತು ಸ್ಕೂಲ್ ಹೇಗೋಯ್ತು, ಇವತ್ತು ಸ್ಕೂಲ್ ಹೇಗೋಯ್ತು ಪಾಪು ಅಂತ ಕೇಳ್ತಿರಲ್ವ ನಾವು. ಹೌ ವಾಸ್ ದ ಸ್ಕೂಲ್ ಟುಡೇ, ಹೌ ವಾಸ್ ದ ಸ್ಕೂಲ್ ಟುಡೇ. ನೆಕ್ಸ್ಟ್ ಒನ್, ಯಾರಾದರೂ ಬೈದ್ರಾ, ಸ್ಕೂಲಲ್ಲಿ ಯಾರಾದರೂ ಬೈದ್ರಾ ಅಥವಾ ಏನಾದರೂ ಯಾರಾದರೂ ಬೈದ್ರಾ ಅಂತ ಹೇಳ್ತಿರಲ್ವಾ, ಅದಕ್ಕೆ ಇಂಗ್ಲೀಷ್ನಲ್ಲಿ ಡಿಡ್ ಯು ಎನಿವನ್ ಸ್ಕೋಲ್ಡ್ ಯು, ಡಿಡ್ ಎನಿವನ್ ಸ್ಕೋಲ್ಡ್ ಯು. ಟಿವಿನ ಜಾಸ್ತಿ ಹೊತ್ತು ನೋಡಬೇಡ, ಟಿವಿನ ಜಾಸ್ತಿ ಹೊತ್ತು ನೋಡ್ತಾ ಇರ್ತಾರಲ್ವಾ, ಟಿವಿನ ಜಾಸ್ತಿ ಹೊತ್ತು ನೋಡಬೇಡ. ಡೋಂಟ್ ವಾಚ್ ಟಿವಿ ಫಾರ್ ಅ ಲಾಂಗ್ ಟೈಮ್, ಡೋಂಟ್ ವಾಚ್ ಟಿವಿ ಫಾರ್ ಅ ಲಾಂಗ್ ಟೈಮ್ ಅಂತ ಹೇಳ್ಬೋದು. ನೀನು ಡ್ರಾಯಿಂಗ್ ಚೆನ್ನಾಗಿದೆ, ಏನಾದರೂ ಡ್ರಾಯಿಂಗ್ ಮಾಡಿದರೆ ನೀನು ಡ್ರಾಯಿಂಗ್ ಚೆನ್ನಾಗಿದೆ ಪಾಪು ಅಂತ ಹೇಳ್ತೀರಲ್ವಾ, your drawing looks good, your drawing good looks good.
ನಿನ್ನ ಬಟ್ಟೆಯನ್ನು ಗಲೀಜ್ ಮಾಡ್ಕೋಬೇಡ. ಲಾಸ್ಟ್ ಒನ್, ನಿನ್ನ ಬಟ್ಟೆಯನ್ನು ಗಲೀಜ್ ಮಾಡ್ಕೋಬೇಡ ಅಂತ ಹೇಳ್ತಿರಲ್ವಾ. ಡೋಂಟ್ ಮೇಕ್ ಯೋರ್ ಕ್ಲಾತ್ಸ್ ಡರ್ಟಿ. ಡೋಂಟ್ ಮೇಕ್ ಯೋರ್ ಕ್ಲಾತ್ಸ್ ಡರ್ಟಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿರುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಮ ಮಕ್ಕಳ ಜೊತೆ ನೀವು ಕೂಡ ಈಸಿಯಾಗಿ ಇಂಗ್ಲೀಷ್ ಮಾತಾಡಬೇಕು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.